ನೀರಾವರಿ ಇಲಾಖೆ ಇಂಜಿನಿಯರ್ಗಳ ನಿರ್ಲಕ್ಷ್ಯ. ಪಾಂಡವಪುರ ಸಕ್ಕರೆ ಕಾರ್ಖಾನೆ ಬಳಿ ಇರುವ ಸಿಡಿಎಸ್ ನಾಲೆ ಒಡೆದು ರೈತರ ಜಮೀನುಗಳಿಗೆ ನುಗ್ಗಿದ ಅಪಾರವಾದ ನೀರು. ಅಡಿಕೆ, ತೆಂಗು ಬೆಳೆ ಸೇರಿದಂತೆ ಕಬ್ಬಿನ ಗದ್ದೆಗಳಿಗೆ ಅಪಾರವಾದ ನೀರು ನುಗ್ಗಿ ಅಡಿಕೆ, ಬಾಳೆ, ಕಬ್ಬು ನೆಲ ಕಚ್ಚಿ ಕೊಚ್ಚಿಕೊಂಡು ಹೋಗುತ್ತಿವೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ, ಶ್ರೀರಂಗಪಟ್ಟಣ ಪಾಂಡವಪುರ ತಾಲೂಕಿನ ರೈತರ ಸುಮಾರು 40ರಿಂದ 45 ಹೆಕ್ಟೇರ್ ಪ್ರದೇಶ ಬೆಳೆಗಳು ನೀರಿನಿಂದ ಹಾಳಾಗಿದೆ ಎಂದು ನೀರಾವರಿ ಇಲಾಖೆಯ ಇಂಜಿನಿಯರ್ಗಳನ್ನು ಸ್ಥಳಕ್ಕೆ ಕರೆಸಿ ಶೀಘ್ರದಲ್ಲಿ ಒಡೆದಿರುವ ಏರಿಯನ್ನು ಸರಿಪಡಿಸಿ ರೈತರಿಗೆ ಆಗಿರುವ ನಷ್ಟವನ್ನು ತುಂಬಿಕೊಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ಏನು ಕೇಳಿದ್ರೆ ಆ ಕಡೆಗೆ ಹೋಗಿ ಆಯ್ತು ಮಂಜಪ್ಪ. ಆ ರೀತಿ ಬರ್ಬೋದಾಯ್ತು. ಬರ್ತವರೆಲ್ಲ ಆ ರೀತಿ ಹೋಗ್ಬೋದು. Hello. ಆ ರೀತಿ ಬರ್ಬೋದಾಯ್ತು. ಬರ್ತವರೆಲ್ಲ ಆ ರೀತಿ ಹೋಗ್ಬೋದು.
ಕೇಳಿದ್ರೆ ಆ ಕಡೆಗೆ ಹೋಗಿ ಅದು ಹೋಗಿ ಬಿಡೋಣ. ಅಣ್ಣ ಆಯಿತು ಮಂಜಪ್ಪ. ಅದು ಗೌರವಾನ್ವಿತ ಶಾಸಕರು ಬಂದು ನೋಡಿದ್ದಾರೆ. ಎಲ್ಲ ಒಂದು ಸುಮಾರು 26.5 ಕಿಲೋಮೀಟ್ರಲ್ಲಿ ಸ್ವಲ್ಪ 200 ಮೀಟ್ರ್ ಬ್ರೀಚ್ ಆಗಿ ಸ್ವಲ್ಪ ಅಡಕೆ ಮತ್ತು ಕಬ್ಬು ಬೆಳೆ ಹಾನಿಯಾಗಿದೆ. ಅದನ್ನು ನಾವು ಇಮಿಡಿಯೇಟಾಗಿ ಶಾಸಕರ ನೇತೃತ್ವದಲ್ಲಿ ಆಲ್ರೆಡಿ ಶಾಸಕರು ಸಂಬಂಧಪಟ್ಟ ಉನ್ನತಾಧಿಕಾರಿಗಳಿಗೆ ಮತ್ತು ದೊಡ್ಡ ಮಟ್ಟದ ಆಫೀಸರ್ಸ್ಗೆಲ್ಲ ಮಾತಾಡಿದ್ದಾರೆ. ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದಾರೆ. ಸೊ ಒಂದು ಬೇಗನೆ ನಾವು ಸೆಟ್ರೇಟ್ ಮಾಡ್ತೀವಿ ಸರ್. ಎಷ್ಟು ಹಾನಿಯಾಗಿರ್ಬೋದು ಅಂದಾಜು? 30-35 ಎಕರೆ ಅಷ್ಟು ಹಾನಿಯಾಗಿರ್ಬೋದು. ಅದು ಈ ಬೆಳಗ್ಗೆ ಆಗಿರೋದ್ರಿಂದ ಈಗ ನೀರು ನಿಲ್ಲಿಸಿದ್ರೆ ಪೂರ್ಣ ಪ್ರಮಾಣದಲ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದ್ದೀವಿ. ಅದೇ 35-40 ಎಕರೆಗಿಂತ ಅಷ್ಟು ಹಾನಿ ಆಗಿರುತ್ತದೆ. ಬ್ರೀಚ್ ಆಗಿದೆ. ಈಗ ಬ್ರೀಚ್ ಆಗಿರೋದು ಈಗ ಕೆನ್ನಾಳು ಪಕ್ಕ ಶುಗರ್ ಫ್ಯಾಕ್ಟ್ರಿ ಹತ್ತಿರ ಈ ಎರಡೂ ತಾಲೂಕುಗಳಿಗೂ ಬರ್ತಿದೆ. ಈ ಶ್ರೀರಂಗಪಟ್ಟಣಕ್ಕೆ ಮತ್ತು ಪಾಂಡವಪುರಕ್ಕೆ. ಈಗ 4A ಇಮಿಡಿಯೇಟಾಗಿ ಕೆಲಸ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಮತ್ತು ಮಿನಿಸ್ಟ್ರು ಹತ್ರನೂ ಮಾತಾಡಿದ್ವಿ. ಅದನ್ನು ಇಮಿಡಿಯೇಟಾಗಿ ಕೆಲಸ ಶುರು ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ಕ್ರಮ ತಗೋತಾರೆ ಡಿಪಾರ್ಟ್ಮೆಂಟಿಂದ. ಸರ್ ನೀರು ನಿಲ್ಲಿಸ್ಲಿಕ್ಕೆ ಈಗಾಗಲೇ ಸ್ಟಾಪ್ ಮಾಡಿದ್ದೀವಿ. ಫುಲ್ ಸ್ಟಾಪ್ ಮಾಡಿದ್ವಿ. ಇದೇನಿದ್ರು ಬರೀ ಮಳೆ ನೀರು ಮಾತ್ರ ಈಗ ಬರ್ತಾ ಇರೋದು. ನಾವು ನಮ್ಮ ಏನು ಕೃಷ್ಣದೇವರಾಯ ಸಾಗರ ಅಣೆಕಟ್ಟೆ ಇದೆಯಲ್ಲ, ಅಣೆಕಟ್ಟೆಯಲ್ಲಿ ಫುಲ್ ಗೇಟ್ ಎಳೆದುಬಿಟ್ಟಿದ್ದೀವಿ. ಈ ಥರ ಇಲ್ಲಿ ನೀರು ನೋಡಿ, ಇಲ್ಲಿ ನೋಡಿ, ಈ ಥರ ಇದೆಯಲ್ಲ, ಇದೆಲ್ಲ ಅಲ್ಲಿಗೆ ಹೋಗುತ್ತೆ. ಈ ಥರ ಮಳೆ ನೀರು ಬರ್ತಾ ಇರೋದು. ಸರ್ ಈಗ ಅದು ಬೆಳೆ ಗದ್ದೆ ಒಳಗೆಲ್ಲ ನೀರು ನುಗ್ಗಿ ಗದ್ದೆ ಎಲ್ಲ ಹಾಳಾಗಿರುತ್ತೆ, ಈ ಕಲ್ಲು ಪಲ್ಲೆಲ್ಲ ಹೋಗಿರುತ್ತೆ. ಈಗ ರೈತರಿಗೆ ಯಾವ ರೀತಿ ಪರಿಹಾರ? ಸರ್ವೆ ಮಾಡ್ತಾ ಇದೀವಿ. ಈಗ ಎಲ್ಲ ಡಿಪಾರ್ಟ್ಮೆಂಟ್ ಅವರಾಗಲೇ ಮಾಡಿದ್ದಾರೆ, DC ಅವ್ರ ಕಡೆಯಿಂದನೂ ಮಾಡಿದ್ದೀವಿ, ತಹಸೀಲ್ದಾರ್ ಬಂದಿದ್ದಾರೆ, ಬಂದೋಗಿದ್ದಾರೆ ತಹಸೀಲ್ದಾರ್. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ಅಸೆಸ್ಮೆಂಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು ಈಗ ಅಡಿಕೆ ಪಕ್ಕದ ಜಾಗನೇ ಅಡಿಕೆ ತೋಟ, ಅಡಿಕೆ ಮರಗಳೆಲ್ಲ ಬಿದ್ದೋಯ್ತು. ಅದಕ್ಕೆಲ್ಲ ಅಸೆಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೇನು ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ ಮಾಡ್ತೀವಿ. ಒಂದು PO ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ ಅವರು. ತಾತ್ಕಾಲಿಕವಾಗಿ ಒಂದು PO ಅವ್ರಿಗೆ ನೀರು ಹೋಗದೇ ಇರೋ ದಿಸೆಯಿಂದ ಒಂದು POನ ತಾತ್ಕಾಲಿಕವಾಗಿ ಮಾಡಿ ಒಂದು ಪೈಪ್ ಹಾಕ್ಬಿಟ್ರು. ಆ ಪೈಪು ಲೀಕೇಜ್ ಆಗಿ ಕೊರ್ಕೊಂಡು ಹೋಗ್ತಾನೇ ಇತ್ತು. ಅದನ್ನು ಪದೇ ಹೋಗಿ ಹೇಳ್ತಾನೆ ಇದ್ವಿ ನಾವು ಇಂಜಿನಿಯರ್ಗಳಿಗೆ. ಅವರು ಮಾಡ್ತೀವಿ ಅಂತೇಳಿ ಅವರ ನಿರ್ಲಕ್ಷ್ಯದಿಂದ ಇವತ್ತು ಕಾಲುವೆ ಒಡೆದೋಗಿದೆ. ತಮ್ಮ ಹೆಸರು ಸರ್? ಪುರುಷೋತ್ತಮ KJ. ನಿಮ್ಮದು ಎಷ್ಟು ಜಮೀನು ಹಾಳಾಗಿದೆ? ನಮ್ಮ ಮಾವದಿರ್ದು ಎಲ್ಲ ಮಾವದೇವ್ರು. ಸರ್ ನಿಮ್ಮ ಹೆಸರು ತಾತ? ನಮ್ದು ವಿಶ್ವೇಶ್ವರಯ್ಯ ಅಂತ. ವಿಶ್ವೇಶ್ವರಯ್ಯ. ನಮ್ದು ಒಂದು 2.5 ಎಕರೆ ಆಯ್ತದೆ. ಬರೀ ಕಬ್ಬು ಮಾತ್ರನಾ? ಕಬ್ಬು. ಅಡಿಕೆ ಯಾರ್ದು? ಅಡಿಕೆ ನಮ್ಮ ಅಡಿಕೆ ಪಾಪಣ್ಣ ಮರಿಗೋಡ. ಬಾಳೆ ಅವಂದಿಯ ಎಲ್ಲ ಅವ್ರದ್ದೇ. ಅದು ಸಿಕ್ಕಾಪಟ್ಟೆ ಓಡಿದೆ ಅದಂತೂ. ಅಡಿಕೆ ಮರ ಅಂತೂ ಎಲ್ಲ ಉಂಟಾಗುತ್ತೆ. ನಿಂಗೇಗೌಡ ಅದೊಂದು 1/2 ಎಕರೆ. ಆಮೇಲೆ ಅಷ್ಟು ಇದೆ ಸರ್, ಒಂದು 50-60 ಎಕರೆ ಮೇಲ್ ಬರ್ಬೋದು ಎಲ್ಲ. ಈಗ ಆಗಿರೋ ಎಲ್ಲ ಹೊಂಟಾಗಿದೆ, ಕೊಚ್ಕೊಂಡು ಹೊಂಟಾಗಿದೆ ಎಲ್ಲ. ಅಡಿಕೆ ಮರಕ್ಕೆ ಒಂದಕ್ಕೆ ಸದ್ಯದಲ್ಲಿ ಕೊಡಬೇಕು. ಅಲ್ಲಿ ಗಂಟ ನಾನು ಇದನ್ನು ಕೆಲಸನೇ ಮಾಡಿಸಲ್ಲ ಅಂತ ಹೇಳಿದ್ದೀನಿ. ಅವ್ರು ಓಕೆ ಹೇಳಿದ್ದಾರೆ. ಅದೇನು ಹೇಳ್ತಾರೆ ನೋಡೋಣ.